ಪುರಾತನ ಸಂಪ್ರದಾಯ ಮತ್ತು ಭಕ್ತಿ ಭಾವವನ್ನ ಇಂದಿಗೂ ಜೀವಂತವಾಗಿಟ್ಟಿರುವ ಮಂಚಿ ಗೋಪಾಲಕೃಷ್ಣ ದೇವಸ್ಥಾನ ಭಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಕಂಗೊಳಿಸುತ್ತಿದೆ. ಮಂಚಿ ಕೊಲ್ನಾಡು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ 108 ದಿನಗಳ ಸಂಧ್ಯಾ ಭಜನೆ, ಶ್ರೀರಂಗ ಪೂಜೆ, ಅನ್ನಸಂತರ್ಪಣೆಯ ಸೇವೆಯ ಮಂಗಳೋತ್ಸವ ಮತ್ತು 108 ಎಲೆಗಳ ಮಹಾರಂಗ ಪೂಜೆ ಭಕ್ತಿ ಭಾವದಿಂದ ನಡೆದಿದೆ. ಸೂರ್ಯಾಸ್ತದಿಂದ ಮರುದಿನ ಸೂರ್ಯಾಸ್ತದವರೆಗೆ ವಿವಿಧ ಭಜನಾ ಸಹಕಾರದೊಂದಿಗೆ ಏಕಾಹ ಭಜನೆ ನಡೆಯಿತು. ಸಿಯಾಳಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ ನೆರವೇರಿತು. ನಡೆದ ಧಾರ್ಮಿಕ ಸಭೆಯಲ್ಲಿ ಎಡನೀರು ಮಠ ಕಾಸರಗೋಡು ಇಲ್ಲಿನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮಂಚಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೆಯೂರು ನಾರಾಯಣ ಭಟ್ಟರು, ಮುಂಬಯಿಯ ಉದ್ಯಮಿ ಸದಾನಂದ ಶೆಟ್ಟಿ, ಮಂಡಾಡಿಗುತ್ತು, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಜಗನ್ನಾಥ ಚೌಟ ಬದಿಗುಡ್ಡೆ ಹಾಗೂ ಯೋಗೀಶ್ ಕುಮಾರ್ ನಡಕರ ಬೆಳ್ತಂಗಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಮಂಚಿ ದೇವಸ್ಥಾನ ಮತ್ತು ಎಡನೀರು ಮಠಕ್ಕೆ ಇಂದಿನಿಂದಲೂ ಬಹಳ ನಿಕಟವಾದಂಥ ಒಂದು ಸಂಬಂಧ. ನಾರಾಯಣ ಭಟ್ಟರ ಮೂಲಕ ಹಿರಿಯ ಗುರುಗಳ ಕಾಲದಿಂದಲೇ ಈ ದೇವಸ್ಥಾನದೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದರು ಮತ್ತು ಆ ಸಂದರ್ಭದಲ್ಲಿ ನಾನು ಕೂಡ ಪೂರ್ವಾಶ್ರಮದಲ್ಲಿ ಬಹಳಷ್ಟು ಬಾರಿ ಇಲ್ಲಿಗೆ ಬಂದಂತಹ ನೆನಪು ಇವತ್ತಿಗೂ ಬಹಳಷ್ಟು ಆ ನೆನಪು ಹೆಸರಾಗಿದೆ. ಈ ದೇವಸ್ಥಾನದ ಬ್ರಹ್ಮಕಲಶದ ಸಂದರ್ಭದಲ್ಲಿರ್ಬೋದು, ಇದರ ಜೀರ್ಣೋದ್ಧಾರ ಸಂದರ್ಭದಲ್ಲಿರ್ಬೋದು, ನಾರಾಯಣ ಭಟ್ ಅವರ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಪೂಜ್ಯ ಗುರುಗಳು ನೆರವೇರಿಸಿದರು. ಈ ದೇವಸ್ಥಾನದ ಜೀರ್ಣೋದ್ಧಾರ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ನಾರಾಯಣ ಭಟ್ರು ಎಷ್ಟರ ಮಟ್ಟಿಗೆ ಅವರ ಸಮರ್ಪಣೆ ಮತ್ತು ಅವರು ಇದಕ್ಕೆ ತೊಡಗಿಕೊಂಡಿದ್ದರು ಅನ್ನೋದನ್ನು ನಮಗೆ ನೋಡಿದವರಿಗೆ ಖಂಡಿತವಾಗಿ ಅದು ತಿಳಿದಿದೆ. ನಾರಾಯಣ ಭಟ್ರ ಒಂದು ಜಯಮಾನವೇ ಹಾಗೆ ಅವರೆಲ್ಲ ಕೂಡ ಒಂದು ರೀತಿಯಲ್ಲಿ ಹೊಸದಾಗಿ ಒಂದು ಕ್ರಾಂತಿಯುತವಾಗಿ ಮಾಡುವಂಥ ಒಬ್ಬ ಸಮಾಜ ಸೇವಕ, ಒಬ್ಬ ಧಾರ್ಮಿಕ ಮುಖಂಡ. ಇವತ್ತು ಅವರೇ ಹೇಳಿದಾಗೆ 108 ದಿನಗಳ ರಂಗಪೂಜೆ ಅಂದರೆ ಬಹಳ ವಿಶೇಷವಾದಂಥ ಒಂದು ವಿಷಯ. ಅದು ಒಂದು ರಂಗಪೂಜೆ ಮಾಡೋದೇ ಬಹಳ ದೊಡ್ಡ ಕೆಲಸ. ಮೊದಲೆಲ್ಲ ಹೇಳ್ತಾ ಇದ್ರು, ಏನಾದರೂ ಪಾಪದ ಕೆಲಸ ಮಾಡಿದರೆ ಒಂದು ರಂಗಪೂಜೆ ಮಾಡಬೇಕು ಅನ್ನೋದಾಗಿ. ಅಂದರೆ ಆ ಒಂದು ರಂಗಪೂಜೆಗೆ ಎಷ್ಟು ಮಹತ್ವ ಇದೆ ಅನ್ನೋದು ಆ ಮಾತಿನ ನಮಗೆ